ನಮಸ್ಕಾರ ಸ್ನೇಹಿತರೆ. ಮುಂದುವರೆದ ಭಾಗವಾಗಿ ಹೈಯರ್ ಎಜುಕೇಷನ್ UGC ಇದರಲ್ಲಿ ಅಫಿಲಿಯೇಷನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿನ ನೋಡಿದಿರಿ. ಈಗ ನಾನು ಮುಂದುವರೆದ ವಿಡಿಯೋ ಆಗಿ ಪಾರ್ಟ್ ಸಿ ಬಗ್ಗೆ ನಾನು ಹೇಳ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಈ ಪಾರ್ಟ್ ಸಿ ಬಗ್ಗೆ ಏನೆಲ್ಲ ಪಾಯಿಂಟ್ಸನ್ನು ನೀವು ಕವರ್ ಮಾಡಬೇಕಾಗತ್ತೆ, ಯಾವುದೆಲ್ಲ ದಾಖಲೆಗಳನ್ನ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಫಾರ್ LIC ಇನ್ಸ್ಪೆಕ್ಷನ್. ಸೊ ಇದು UGC ಪ್ರಕಾರ ಯೂನಿವರ್ಸಿಟಿ ಅಪ್ರೂವಲ್ ಕಾಲೇಜ್ ಅಫಿಲಿಯೇಷನ್ ಬಗ್ಗೆ ಇರೋವಂಥ ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೋಗ್ತಾಯಿದ್ದೀನಿ. ಸೊ ದಯವಿಟ್ಟು ಗಮನಿಸಿ. ಸೊ ಪ್ರತಿಯೊಂದು ಪಾಯಿಂಟು ತುಂಬ ಮುಖ್ಯವಾಗಿರುವಂಥದ್ದು. ಸೊ ನೀವು ಒಮ್ಮೆ ನೋಡಿದರೆ ಅಥವಾ ಒಮ್ಮೆ ಕೇಳಿಸ್ಕೊಂಡ್ರೆ ನೀವು ಇದೇ ರೀತಿಯಾಗಿ ನಿಮ್ಮೆಲ್ಲ ದಾಖಲೆಗಳನ್ನ ನೀವು ಮಾಡಿಟ್ಕೋಬೋದು. ಸೊ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಆಯಿತು. ಪಾರ್ಟ್ ಎನಲ್ಲಿ ಕಾಲೇಜ್ ಇನ್ಫಾರ್ಮೇಷನ್ ಇತ್ತು, ಡೈರೆಕ್ಟರ್ ಪ್ರಿನ್ಸಿಪಲ್ ಬಗ್ಗೆ ಇನ್ಫಾರ್ಮೇಷನ್ ಇತ್ತು. ಹಾಗೆ ಪಾರ್ಟ್ ಬಿನಲ್ಲಿ 1ರಿಂದ 66 ಪಾಯಿಂಟ್ಗಳನ್ನ ನೀವು ದಾಖಲೆಗಳ ಪ್ರಕಾರ ರೆಡಿ ಮಾಡಬೇಕಾಗುತ್ತೆ ದಾಖಲೆಗಳೊಂದಿಗೆ. ಸೊ ಅದರಲ್ಲಿ ನಿಮ್ಗೆ ಯಾವುದು ಸಂಬಂಧಪಡುತ್ತೆ ಅದನ್ನು ಎಸ್ ಅಂತ ಹಾಕ್ಬೇಕು. ಎಸ್ ಅಂತ ಹಾಕಿದ್ಮೇಲೆ ಆ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಈಗ ನೆಕ್ಸ್ಟ್ LIC ಇನ್ಸ್ಪೆಕ್ಷನ್ ಬಂದಾಗ ಇದೇ ದಾಖಲೆಗಳನ್ನ ಇಟ್ಕೊಂಡು ನೀವು ಅವರಿಗೆ ತೋರಿಸ್ಬೇಕಾಗತ್ತೆ. ಎಲ್ಲ ಮಾಹಿತಿನೂ ಅವರು ಕೇಳಿದ ರೀತಿಯಲ್ಲಿ ನೀವು ಹೇಳೋದಕ್ಕೆ ರೆಡಿ ಇರಬೇಕಾಗುತ್ತೆ. ಸೊ ಹಾಗಾಗಿ ಚಾಚು ತಪ್ಪದೆ ಪ್ರತಿಯೊಂದು ವಿಭಾಗದ ಪಾಯಿಂಟಲ್ಲಿ ಮೆನ್ಷನ್ ಮಾಡಿರುವಂಥ ದಾಖಲೆಗಳು ತುಂಬ ಮುಖ್ಯವಾಗಿದ್ದು. ಸೊ ಹಾಗಾಗಿ ಈಗ ಪಾರ್ಟ್ ಸಿಗೆ ಹೋಗ್ತಾ ಇದ್ದೀನಿ. ಪಾರ್ಟ್ ಸಿನಲ್ಲಿ ಕೋರ್ಸ್ ಡೀಟೇಲ್ಸ್ ಬಗ್ಗೆ ಕೇಳುತ್ತೆ. ಎಕ್ಸಿಸ್ಟಿಂಗ್ ಕೋರ್ಸ್ ಕಾಂಬಿನೇಷನ್ ಟು ಬಿ ರಿನ್ಯೂಡ್. ನಿಮ್ಮಲ್ಲಿ ಏನೇನು ಕೋರ್ಸಸ್ ಇದೆ ಅದ್ರ ಬಗ್ಗೆ ಯಾವ್ಯಾವ ಕೋರ್ಸನ್ನ ರಿನ್ಯೂ ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಳುತ್ತೆ. ಸೊ ಅದರಲ್ಲಿ ಸೀರಿಯಲ್ ನಂಬರು, ಆಮೇಲೆ ನೇಮ್ ಆಫ್ ದಿ ಕೋರ್ಸ್ ಕಾಂಬಿನೇಷನು, NCTE AICTE ಅಪ್ರೂವಲು, ಕೋರ್ಸ್ ಟೈಪ್ ಏಡೆಡ್, ಪಾರ್ಷಿಯಲ್ ಏಡೆಡ್ ಆರ್ ಅನ್ಏಡೆಡ್, ಇಯರ್ ಆಫ್ ಫಸ್ಟ್ ಒಬ್ಟೈನ್ಡ್, ಟೋಟಲ್ ಅಪ್ರೂವ್ಡ್ ಇನ್ಟೇಕ್. ಇದಿಷ್ಟು ಕಾಲಮ್ ಇರುತ್ತೆ. ಈ ಕಾಲಮಲ್ಲಿ ನೀವು 1 2 3 4 5 ನಿಮ್ಮಲ್ಲಿ ಎಷ್ಟು 10 ಕೋರ್ಸ್ ಇದೆ 10 ಕೋರ್ಸನ್ನು ನೀವು ಹೇಳಬೇಕಾಗುತ್ತೆ. ಸೊ ಹಾಗೆ ಬಿ ಪಾಯಿಂಟ್ನಲ್ಲಿ ಬಂದು ಎನೌನ್ಸ್ಮೆಂಟ್ ಆಫ್ ಇನ್ಟೇಕ್. ಈಗ ಫಾರ್ ಎಕ್ಸಾಂಪಲ್ ನೀವು ಈಗ 40 ಜನ ಬೇಕು ಅಂತಿರ್ತೀರಿ, ಈಗ ನೆಕ್ಸ್ಟ್ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ನೀವು ಅದನ್ನು ತಿಳಿಸ್ಬೇಕಾಗುತ್ತೆ. ಸೀರಿಯಲ್ ನಂಬರು, ನೇಮ್ ಆಫ್ ದಿ ಕೋರ್ಸ್ ಆ್ಯಂಡ್ ಕಾಂಬಿನೇಷನು, ಅಡಿಷ್ನಲ್ ಇನ್ಟೇಕ್ ಸಾರ್ಟ್. ನೀವೇನಾದರೂ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ತೊಗೋಬೇಕು ಅಂತ ಇದ್ದರೆ ನೀವು ಎಷ್ಟು ತೊಗೋಬೇಕು ಅಂತ ಇದ್ದೀರಾ ಅನ್ನೋದನ್ನು ನೀವು ತಿಳಿಸ್ಬೇಕಾಗತ್ತೆ. ಪಾಯಿಂಟ್ ಸಿನಲ್ಲಿ ಫ್ರೆಶ್ ಪರ್ಮನೆಂಟ್ ಅಫಿಲಿಯೇಷನ್. ನೀವು ಫ್ರೆಶ್ ಪರ್ಮನೆಂಟ್ ಅಫಿಲಿಯೇಷನ್ ಆಗಿದ್ದಲ್ಲಿ ಸೀರಿಯಲ್ ನಂಬರು, ನೇಮ್ ಆಫ್ ದಿ ಕೋರ್ಸ್ ಕಾಂಬಿನೇಷನು, ಇನ್ಟೇಕ್ ಆಫ್ ಫ್ರೆಶ್ ಪರ್ಮನೆಂಟ್ ಅಫಿಲಿಯೇಷನ್ ಬಗ್ಗೆ ತಿಳಿಸ್ಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಡಿ ಪಾಯಿಂಟ್ ಬಂದು ರಿನ್ಯೂವಲ್ ಆಫ್ ಪರ್ಮನೆಂಟ್ ಅಫಿಲಿಯೇಷನ್. ಸೊ ಪರ್ಮನೆಂಟ್ ಅಫಿಲಿಯೇಷನ್ ಬಗ್ಗೆ ಕೇಳುತ್ತೆ. ಅವಾಗ ನೀವು ಹೇಳೋದು ಸೀರಿಯಲ್ ನಂಬರು, ನೇಮ್ ಆಫ್ ದಿ ಕೋರ್ಸ್ ಕಾಂಬಿನೇಷನು, ಇನ್ಟೇಕ್ ಆಫ್ ರಿನ್ಯೂವಲ್ ಆಫ್ ಪರ್ಮನೆಂಟ್ ಅಫಿಲಿಯೇಷನ್. ಈ ಪಾಯಿಂಟ್ ಬಂದು ಅಡಿಷ್ನಲ್ ಕೋರ್ಸ್ ಕಾಂಬಿನೇಷನ್. ಮತ್ತು ಸೀರಿಯಲ್ ನಂಬರು, ನೇಮ್ ಆಫ್ ದಿ ಕೋರ್ಸ್ ಕಾಂಬಿನೇಷನು, NCTE ಮತ್ತು AICTE ಅಪ್ರೂವಲ್, ಇನ್ಟೇಕ್ ಸಾರ್ಟ್. ಸೊ ಎಫ್ ಪಾಯಿಂಟ್ನಲ್ಲಿ ರಿಡಕ್ಷನ್ ಇನ್ ಇನ್ಟೇಕ್. ಸೀರಿಯಲ್ ನಂಬರು, ನೇಮ್ ಆಫ್ ದಿ ಕೋರ್ಸ್ ಕಾಂಬಿನೇಷನ್ನು, ರಿಡಕ್ಷನ್ ಸಾರ್ಟ್. ನೀವು ಕಡಿಮೆ ಮಾಡಬೇಕು ಅಂತ ಇದ್ದರೆ ಈ ಪಾಯಿಂಟಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಕ್ಲೋಸರ್ ಆಫ್ ಕೋರ್ಸ್. ನೀವು ಯಾವ್ದಾರ ಕೋರ್ಸನ್ನು ಕ್ಲೋಸ್ ಮಾಡಬೇಕು ಅಂತ ಇದ್ದರೆ ಆವಾಗಲೂ ನೀವು ಇದನ್ನು ತಿಳಿಸ್ಬೇಕಾಗುತ್ತೆ. ಸೀರಿಯಲ್ ನಂಬರು, ನೇಮ್ ಆಫ್ ದಿ ಕೋರ್ಸ್ ಕಾಂಬಿನೇಷನ್. ಹಾಗೆ ಹೆಚ್ ಪಾಯಿಂಟ್ನಲ್ಲಿ ಎಕ್ಸ್ಟೆನ್ಷನ್ ಆಫ್ ಎಕ್ಸಿಸ್ಟಿಂಗ್ ಪರ್ಮನೆಂಟ್ ಅಫಿಲಿಯೇಷನ್. ಎಕ್ಸ್ಟೆನ್ಷನ್ ಆಫ್ ಎಕ್ಸಿಸ್ಟಿಂಗ್ ಪರ್ಮನೆಂಟ್ ಅಫಿಲಿಯೇಷನ್ ಬಗ್ಗೆ ನೀವು ಹೇಳ್ಕೊಳ್ಳೋದಿದ್ದರೆ ಇಲ್ಲಿ ಹೇಳಬೇಕು. ಸೀರಿಯಲ್ ನಂಬರ್, ನೇಮ್ ಆಫ್ ದಿ ಕೋರ್ಸ್ ಕಾಂಬಿನೇಷನ್, intake of existing permanent affiliation, language of offers as second language. ಸೊ ನೀವೇನು ನಿಮ್ಮ ಕಾಲೇಜಲ್ಲಿ ಲ್ಯಾಂಗ್ವೇಜಸ್ ಆಫರ್ ಮಾಡ್ತಾಯಿದ್ರೆ ಆ್ಯಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಅದನ್ನು ತಿಳಿಸ್ಬೇಕು. ಸೀರಿಯಲ್ ನಂಬರು, ಲ್ಯಾಂಗ್ವೇಜು. ಸೊ ಇದರಲ್ಲಿ ಬೇರೆ ಲ್ಯಾಂಗ್ವೇಜ್ ಇದ್ದರೆ ಅದನ್ನು ತಿಳಿಸ್ಬೇಕು. ತೆಲುಗು, ತಮಿಳು, ಅದರ್ ಲ್ಯಾಂಗ್ವೇಜ್, ಇಂಡಿಯನ್ ಲ್ಯಾಂಗ್ವೇಜು, ಅಡಿಷ್ನಲ್ ಇಂಗ್ಲೀಷು, ಫ್ರೆಂಚು, ಬೇರೆ ಏನಿದ್ರು ನೀವು ಇಲ್ಲ ಹಾಕ್ಬೋದು. ಪಾರ್ಟ್ ಡಿ. ಓಕೆ, ಪಾರ್ಟ್ ಡಿ ಕಡಿಮೆ ಇದೆ, ಅದನ್ನು ನಾನು ಹೇಳ್ಬಿಡ್ತೀನಿ ಇದೇ ಸಂದರ್ಭದಲ್ಲಿ. ಅದರ್ ಇನ್ಫಾರ್ಮೇಷನ್. ಪಾರ್ಟ್ ಡಿನಲ್ಲಿ ಡೀಟೇಲ್ಸ್ ಆಫ್ ದಿ ಕ್ಲಾಸ್ ರೂಮ್ ಆ್ಯಂಡ್ ಲ್ಯಾಬೊರೇಟರೀಸ್. ಕ್ಲಾಸ್ ರೂಮ್ ಡೀಟೇಲ್ಸಲ್ಲಿ ನೀವು ಕೊಡಬೇಕು. ಕ್ಲಾಸ್ ರೂಮ್ ಡೀಟೇಲ್ಸ್ ಎಷ್ಟಿದೆ, ಎಷ್ಟು ಕ್ಲಾಸ್ ರೂಮ್ ಇದೆ, ನಂಬರ್ ಆಫ್ ದಿ ಸೀರಿಯಲ್ ನಂಬರು, ನಂಬರ್ ಆರ್ ನೇಮ್ ಆಫ್ ದಿ ಕ್ಲಾಸ್ ರೂಮ್, ಆಮೇಲೆ ಡೈಮೆನ್ಷನ್ ಇನ್ ಸ್ಕ್ವೇರ್ ಮೀಟರ್, ಸೀಟಿಂಗ್ ಕೆಪಾಸಿಟಿ. ಸೊ ICT ಫೆಸಿಲಿಟಿ ಲೈಕ್ ವಿಡಿಯೋ ಪ್ರೊಜೆಕ್ಟರ್, ಸ್ಮಾರ್ಟ್ ಬೋರ್ಡ್, ಆಡಿಯೋ ಸಿಸ್ಟಮ್ ಎಟ್ಸೆಟ್ರಾ ಇದೇನಾದ್ರು ಇದ್ದರೆ ನೀವು ಇಲ್ಲಿ ಹೇಳಬೇಕಾಗುತ್ತೆ.
ಕ್ಲಾಸ್ ರೂಮ್ 1 2 3 4 5 ಎಷ್ಟು ಕ್ಲಾಸ್ ರೂಮಿಗೆ ಅಷ್ಟು ತೋರಿಸ್ಬೇಕು, ಆ ಡೈಮೆನ್ಷನ್ ಹಾಕಬೇಕು, ಸೀಟ್ ಕೆಪಾಸಿಟಿ ತೋರಿಸ್ಬೇಕು, ICT ಫೆಸಿಲಿಟಿ ಏನಾದ್ರು ಇದೆಯಾ ಅದನ್ನು ನೀವು ಹೇಳಬೇಕಾಗತ್ತೆ. ಸೊ ಹಾಗೆ ಲ್ಯಾಬ್ ಡೀಟೇಲ್ಸ್ ಬಂದು ಸೀರಿಯಲ್ ನಂಬರ್ ಇರುತ್ತೆ, ನಂಬರ್ ಆರ್ ನೇಮ್ ಆಫ್ ದಿ ಲ್ಯಾಬ್, ಡೈಮೆನ್ಷನ್ ಇನ್ ಸ್ಕ್ವೇರ್ ಮೀಟರ್, ಅಡಿಕ್ವೇಟ್ ಲ್ಯಾಬ್ ಎಕ್ವಿಪ್ಮೆಂಟ್ ಆ್ಯಸ್ ಪರ್ ಕರಿಕ್ಯುಲಮ್. ಸೊ ಆ್ಯಸ್ ಪರ್ ಕರಿಕ್ಯುಲಮ್ ನಿಮ್ಮಲ್ಲಿ ಎಕ್ವಿಪ್ಮೆಂಟ್ ಏನಿದೆ ಅಂತ ತಿಳಿಸ್ಬೇಕಾಗುತ್ತೆ. ಒಂದು ಕಂಪ್ಯೂಟರ್ ಲ್ಯಾಬ್, ಇನ್ನೊಂದು ಲ್ಯಾಂಗ್ವೇಜ್ ಲ್ಯಾಬ್, ಇನ್ನು ಇತರ ಏನಾದ್ರು ಇದ್ದರೆ ನೀವು ಅದನ್ನೆಲ್ಲ ತಿಳಿಸ್ಬೋದು, 1-2 ಸೀರಿಯಲ್ ನಂಬರ್ ಹಾಕಿ. ಹಾಗೆ ರೆಕಮೆಂಡೇಷನ್ ಆಫ್ ದಿ ಪ್ರೀವಿಯಸ್ ಲೋಕಲ್ ಇನ್ಕ್ವೈರಿ ಕಮಿಟಿ ಆ್ಯಂಡ್ ಕಾಂಪ್ಲಿಯನ್ಸ್ ದೇರ್ ಆನ್, ಏನಾದರೂ ಇದ್ದರೆ ಪ್ರೀವಿಯಸ್ದ ಅಫಿಲಿಯೇಷನ್ ಬಗ್ಗೆ ಅದನ್ನು ನೀವು ಇಲ್ಲಿ ಹೇಳ್ಬೇಕಾಗುತ್ತೆ. ಅಪಾಯಿಂಟ್ ದ ಕ್ವಾಲಿಫೈಡ್ ಪ್ರಿನ್ಸಿಪಲ್ ಟೀಚರ್ ಆ್ಯಂಡ್ ಅದರ್ ಸಬ್ಜೆಕ್ಟ್ ಫ್ಯಾಕಲ್ಟಿ, ಅಥವಾ ಇಂಪ್ರೂವ್ ದ ಅಡ್ಮಿಷನ್ಸ್ ಕಂಪ್ಲೈಡ್, ಇದ್ರ ಬಗ್ಗೆ ಏನಾದ್ರು ಹೇಳಿದರೆ ನೀವು ಇಲ್ಲಿ ತಿಳಿಸ್ಬೇಕಾಗತ್ತೆ. ಓಕೆ ಸ್ನೇಹಿತರೆ, ಹಾಗೆ 4ನೇ ಪಾಯಿಂಟಲ್ಲಿ ಬಂದು ಅದರ್ ಡಾಟಾ. ಸೊ ಅದರ್ ಡಾಟಾ ಏನು ಬೇಕಾಗುತ್ತೆ ನಿಮಗೆ ನೋಡ್ಕೊಂಬಿಡಿ. ಡೀಟೇಲ್ ಆಫ್ ಫಿಕ್ಸೆಡ್ ಡೆಪಾಸಿಟ್ ಇನ್ ದ ನೇಮ್ ಆಫ್ ದಿ ಸೊಸೈಟಿ, ಟ್ರಸ್ಟ್ ಆರ್ ಕಾಲೇಜ್, ಇದೇನಾದ್ರು ಇದ್ದರೆ ಅದನ್ನು ನೀವು ಹೇಳಲೇಬೇಕು. ನೇಮ್ ಆಫ್ ದಿ ಬ್ಯಾಂಕ್, ಯಾವ ಬ್ಯಾಂಕಲ್ಲಿ ನೀವು ಡೆಪಾಸಿಟ್ ಮಾಡಿದ್ರಿ ಅನ್ನೋದು ಹೇಳಬೇಕಾಗತ್ತೆ. ಟೋಟಲ್ FD ಅಮೌಂಟ್ ಇನ್ ಲ್ಯಾಕ್, ಟೋಟಲ್ ಅಮೌಂಟ್ ಇನ್ ರುಪೀಸ್ ಅಲ್ಲಿ ತಿಳಿಸ್ಬೇಕಾಗತ್ತೆ, ಲ್ಯಾಕಲ್ಲಿ. ಡೇಟ್ ಆಫ್ ಮೆಚುರಿಟಿ, ಸೊಸೈಟಿ, ಟ್ರಸ್ಟ್, ಕಾಲೇಜ್, ಬ್ಯಾಂಕ್ ಅಕೌಂಟ್ ಡೀಟೇಲ್, ನೇಮ್ ಆಫ್ ದಿ ಬ್ಯಾಂಕ್, ಅಕೌಂಟ್ ನಂಬರ್, ಬ್ಯಾಂಕ್ ಬ್ಯಾಲೆನ್ಸ್ ಇನ್ ರುಪೀಸ್ ಲ್ಯಾಕ್, ಸ್ಟೂಡೆಂಟ್ ಫೀ ಅಮೌಂಟ್ ಕಲೆಕ್ಟೆಡ್ ಇನ್ ರುಪೀಸ್ ಲ್ಯಾಕ್, ನಾನ್ ಟೀಚಿಂಗ್ ಸ್ಟಾಫ್, ನಂಬರ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್, ಮ್ಯಾನೇಜರ್, FDA, SDA, ಟೈಪಿಸ್ಟ್, ಸ್ಟೆನೋ ಎಲ್ಲ ಬಗ್ಗೆ ಹೇಳಬೇಕಾಗುತ್ತೆ. ನಂಬರ್ ಆಫ್ ಸಪೋರ್ಟ್ ಸ್ಟಾಫ್, ಅಟೆಂಡರ್ಸ್, ಪಿಯೋನ್ಸ್, ಹೆಲ್ಪರ್ಸ್, ಸಿವೇಜರ್ಸ್, ಸ್ಕ್ಯಾವೆಂಜರ್ಸ್, ಇದೆಲ್ಲ ಹೇಳಬೇಕಾಗುತ್ತೆ. ಟೀಚಿಂಗ್ ಸ್ಟಾಫಲ್ಲಿ DCF ಆ್ಯಂಡ್ ಆಯುಷ್ ಪೋರ್ಟಲ್ ಲೇಟೆಸ್ಟ್ ಅದನ್ನು ಹೇಳಬೇಕಾಗುತ್ತೆ. ಸೊ ಇನ್ಫಾರ್ಮೇಷನ್ ಎಕ್ಸ್ಕ್ಲೂಸಿವ್ ಟು ಎಜುಕೇಷನ್ ಆ್ಯಂಡ್ ದಿ ಫಿಸಿಕಲ್ ಎಜುಕೇಷನ್, ಮೈಕ್ರೋ ಟೀಚಿಂಗ್, ಪ್ರಾಕ್ಟೀಸ್ ಇನ್ ಟೀಚಿಂಗ್, ಕಮ್ಯುನಿಟಿ ಲಿವಿಂಗ್ ಕ್ಯಾಂಪ್, ನಂಬರ್ ಆಫ್ ಪ್ರಾಕ್ಟೀಸ್ ಟೀಚಿಂಗ್ ಸ್ಕೂಲ್ಸ್, secondary senior schools identified, whether student pupil ration is equal to or better than 1:25, ಇದು ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಂಬರ್ ಆಫ್ ಪ್ರಾಕ್ಟೀಸ್ ಟೀಚಿಂಗ್ ಸ್ಕೂಲ್, ಪ್ರಾಕ್ಟೀಸ್ ಟೀಚಿಂಗ್ ಸ್ಕೂಲ್ ಏನಿರುತ್ತೆ, ವೆದರ್ ಸ್ಟೂಡೆಂಟ್ ಪುಪಿಲ್ ರೇಷಿಯೋ ಈಸ್ ಈಕ್ವಲ್ ಟು ಬೆಟರ್ ದ್ಯಾನ್ 1:25 ಇದೆಯಾ ಅಂತ ನೋಡ್ಕೊಬೇಕು. ಆರ್ಟ್, ಮ್ಯೂಸಿಕ್, ಡ್ಯಾನ್ಸ್ ಫೆಸಿಲಿಟಿ ಇದೆಯಾ, ಡ್ಯಾನ್ಸ್ ಫ್ಯಾಕಲ್ಟಿ ಇದ್ದಾರಾ ಅದನ್ನು ಹೇಳಬೇಕಾಗುತ್ತೆ. ಇಲ್ಲಿಗೆ ಪಾರ್ಟ್ C ಮತ್ತು ಪಾರ್ಟ್ D ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಇದರಲ್ಲಿ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಚಾನಲ್ನ ಫಾಲೋ ಮಾಡ್ತಾಯಿರಿ ಚಾನಲ್ನ. ಸೊ ಕೇಳಿಸ್ಕೊಂಡಿದ್ದಕ್ಕೆ ನೋಡಿದ್ದಕ್ಕಾಗಿ ಧನ್ಯವಾದಗಳು, ಅಂತರಾಳದಿಂದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.